ಹಾಯ್ ಎಲ್ಲರಿಗೂ ನಮಸ್ತೆ. ಕಾವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಶೃಂಗೇರಿಗೆ ಹೋಗಿದ್ವಿ. ಶೃಂಗೇರಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೇನಪ್ಪ ಅಂದರೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಬೇಕಂತ ಎಲ್ಲ ತಂದೆ ತಾಯಿಗೆ ಆಸೆ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಸಹ ನಮ್ಮ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತಂದೇಳಿ ನಾವು ಶೃಂಗೇರಿಗೆ ಹೋಗಿದ್ವಿ. ಆದರೆ ಭಾಳ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಯಾಕೆ ನೈಟೇ ಹೋಗಿ ನಾವು ಟಿಕೆಟ್ ತೊಗೋಬೇಕಾ ಅಥವಾ ಬೆಳಗ್ಗೆ ತೊಗೋಬೇಕು ಅನ್ನೋ ಕನ್ಫ್ಯೂಸಲ್ಲಿ ಇರ್ತೀವಿ. ಏನಪ್ಪ ಅಂದರೆ ನಾವು ಬೆಳಗ್ಗೆ ಹೋಗಿದ್ವಿ. ಬೆಳಗ್ಗೆ ಎಷ್ಟು ಗಂಟೆ 7:30ಗೆ ಹೋಗಿದ್ವಿ. 7:30ಗೆ ಹೋಗಿದ್ವಿ. ಅಲ್ಲಿ ಟಿಕೆಟ್ ಕೌಂಟ್ರ್ ಓಪನ್ ಆಗೋದು 8 ಗಂಟೆಗೆ. 8 ಗಂಟೆಯಲ್ಲಿ ನಮಗೆ 500 ರೂಪಾಯಿ ಕಟ್ಟಿದ್ರೆ 2 ಟಿಕೆಟ್ ಕೊಡ್ತಾರೆ. ಆ 2 ಟಿಕೆಟ್, ಒಂದು ಒರಿಜಿನಲ್, ಒಂದು ಡೂಪ್ಲಿಕೇಟ್ ಇರುತ್ತೆ. ಆಮೇಲೆ ಶ್ರೀ ವಾಗ್ದೇವಿ ಅಕ್ಷರಾಭ್ಯಾಸ ಅಂತ ಮಂಟಪ ಇದೆ. ಆ ಮಂಟಪಕ್ಕೆ ಹೋಗಬೇಕು ಒಳಗಡೆ. ಅಲ್ಲಿ ಒಳಗಡೆ ಅರ್ಚಕರು ಇರ್ತಾರೆ. ನಮ್ಗೆ ಲೈನಾಗಿ ಎಲ್ಲರಿಗೂ ಕೂರಿಸಿರ್ತಾರೆ. ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನೆಲ್ಲ ಇಟ್ಕೊಂಡು ಕೂತಿದ್ರು. ಆಮೇಲೆ ಅವರು ಹೇಳ್ದಂಗೆ ನಾವು ಏನು ಮಾಡಬೇಕು, ಅವರು ಹೇಳ್ತಿರ್ತಾರೆ ಮೈಕಲ್ಲಿ ಯಾವ ರೀತಿ ನೀವು ಮಾಡಬೇಕು ಅಂತಂದೇಳಿ ನಾವು ಅದೇ ರೀತಿಯಾಗಿ ಮಾಡ್ಕೊಂಡು ಹೋದರೆ ಸಾಕು. ನಮಗೇನು ಕನ್ಫ್ಯೂಸ್ ಇರಲ್ಲ, ಏನು ಮಾಡಬೇಕು ಏನಿಲ್ಲ ಅಂತಂದೇಳಿ ಕನ್ಫ್ಯೂಸ್ ಆಗೋದಿಲ್ಲ. ಯಾಕಂದರೆ ಅವರು ಮೈಕಲ್ಲಿ ಹೇಳ್ತಾ ಇರ್ತಾರಲ್ಲ, ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋದರೆ ಆಯಿತು. ನೋಡಿದ್ರೆ ಆರೋಗ್ಯ ಏನು ಮಾಡ್ತಾನೆ, ಭಾಳ ತುಂಟ ಇದ್ದಾನೆ, ಸುಮ್ಮನೆ ಕೂರ್ತಾ ಇರಲಿಲ್ಲ. ಆ ಹುಡ್ಗಾಗಿ ಹೋಗಿ ಮಾತಾಡ್ತಾ ಇದ್ದಾನೆ. ಆಮೇಲೆ ಬಂದು ನಮ್ಮ ಹತ್ರ ಕೂತ. ಆಮೇಲೆ ಗಂಡು ಮಕ್ಳಿಗೆ ಕರೀತಾರೆ, ಅಪ್ಪ ಬಂದು ಟಿಕೆಟ್ ತೊಗೊಂಬರ್ರಿ ಅಂತಂದೇಳಿ. ಆಮೇಲೆ ಅವ್ರು ಟಿಕೆಟ್ ಹೋಗಿ ಕೊಟ್ಟಮೇಲೆ ಅವರು ಅಕ್ಕಿ ತಟ್ಟೆ ಮತ್ತು ಅರ್ಶಿನ ಕೊಂಬು ಮತ್ತು ಚಾಪೀಸು ಸ್ಲೇಟು ಇಷ್ಟನ್ನು ಅವ್ರ ಕೈಯಲ್ಲಿ ಕೊಟ್ಟಿರ್ತಾರೆ. ಆಮೇಲೆ ನಾವು ಗುರುದೇವು ನಮಃ ಅಂತಂದೇಳಿ ಕೈಯಲ್ಲಿ ಫಸ್ಟ್ ತಾಯಿ ಮಡಿಲಲ್ಲಿ ಕೂರಿಸ್ಕೊಂಡು ಬರೆಸ್ಬೇಕು. ನಮ್ಮ ಆರೋಗ್ಯ ಬರೆಯೋಕ್ಕೆ ರೆಡಿ ಇರಲಿಲ್ಲ, ಕೈ ಹಿಡಿದು ಭಾಳ ಪ್ರಯತ್ನ ಪಟ್ಟೆ. ಓಂ ಶಾರದಾಯ ನಮಃ. ನಿಮ್ಗೇನಾದ್ರು ಕನ್ಫ್ಯೂಸ್ ಆಯ್ತು ಅಂದರೆ ಅಲ್ಲಿ ಎದುರುಗಡೆನೇ ಬೋರ್ಡ್ ಇರುತ್ತೆ. ಆ ಬೋರ್ಡ್ ನೋಡ್ಕೊಂಡು ಸಹ ನಾವು ಏನು ಮಾಡ್ಬೋದು, ಬರೆಸ್ಬೋದು. ಈ ರೀತಿಯಾಗಿ ಅಲ್ಲಿ ಅಕ್ಕಿಯಲ್ಲಿ ನಾವು ಬರೆಸ್ಬೇಕಾಗುತ್ತೆ. ಫಸ್ಟ್ ತಾಯಿಯಿಂದ ಬರೆಸ್ತಾರೆ. ಆಮೇಲೆ ತಾಯಿಯಿಂದ ಬರೆಸಾದ ತಕ್ಷಣ ತಂದೆಗೆ ಹೇಳ್ತಾರೆ, ತಂದೆ ಮೇಲೆ ಕೂತ್ಕೋಬೇಕು ಅವನು. ನೋಡ್ರಿ ಆರೋಗ್ಯ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಅವ್ನು ಬರೆಯೋದಕ್ಕೆ ರೆಡಿ ಇಲ್ಲ. ಅವನಿಗೆ ಅಕ್ಕಿ ಕಂಡ್ರೆ ಇಷ್ಟ. ಅವನು ಸ್ವಲ್ಪ ಅಕ್ಕಿಯಲ್ಲಿ ಆಟಾಡೋದು ಜಾಸ್ತಿ, ಅದಕ್ಕೋಸ್ಕರ ಅವನು ಅಕ್ಕಿಯಲ್ಲಿ ಆಟಾಡ್ತಾ ಇದ್ದ. ಆಮೇಲೆ ಅವರಪ್ಪ ಹತ್ರ ಹೋದ. ಅವರಪ್ಪಗೆ ಹೇಳಿದರು ಸ್ಲೇಟಲ್ಲಿ ಅವರಪ್ಪ ಬರೀಬೇಕು. ಅದು ಅವರು ಸಹ ಶ್ರೀ ಗಣೇಶಾಯ ನಮಃ ಅಂತಂದು ಬರೆಸ್ತಾಯಿದ್ರು. ಅವ್ರು ಹೇಳ್ತಾರೆ ಮೈಕಲ್ಲಿ ಬರೆಸ್ರಿ ಈ ಥರ ಅಂತಂದೇಳಿ. ನಾವು ಆ ಥರ ಬರೆಸಿದ್ರೆ ಆಯಿತು, ಅಲ್ಲೇನು ಕನ್ಫ್ಯೂಸ್ ಇರೋಲ್ಲ. ಕೆಲವರು ಎದುರ್ಕೊಂಡಿರ್ತಾರೆ ಏನಪ್ಪ ಏನು ಅಂತ. ಇಲ್ಲಿ ಸರಸ್ವತಿ ನಮಃ ಅಂತಂದೇಳಿ ಸಹ ನಾವಲ್ಲೂ ಬರೆಸ್ಬೇಕು. ನೆಕ್ಸ್ಟ್ ಹೇಳ್ತಾರೆ ಅರ್ಚಕರು ಈ ಅಂತ ಬರೆಸ್ರಿ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ನಾವು ಇಲ್ಲಿ ಸ್ಲೇಟಲ್ಲಿ ಬರೆಸ್ತಾ ಇದ್ದಾರೆ. ಅವರಪ್ಪ ಎಲ್ಲ ಬರೆಸ್ತಾ ಇದ್ದಾರೆ ನೋಡಿ. ಈ ರೀತಿಯಾಗಿ ಬರೆಸೋದಷ್ಟೇ. ಬರೆಸಾದ್ಮೇಲೆ ಆರೋಗ್ಯ ನೋಡ್ರಿ ಸ್ಲೇಟ್ ಇಟ್ಕೊಂಡು ಫೋಟೋ ತೆಗ್ಸ್ಕೊಳಕ್ಕೆ ನಿಂತ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಕೊನೆಗೆ ಏನೋ ಮಾಡಿ ಒಂದು ಪೋಸ್ ಕೊಟ್ಟ, ನಿಂತ್ಕೊಂಡಿದ್ದ. ಆಮೇಲೆ ಅಲ್ಲಿ ಕೆಲವೊಂದು ಎಲ್ಲರೂ ಬಂದಿರ್ತಾರಲ್ಲ, ಕೆಲವ್ರು ಏನು ಮಾಡ್ತಾರೆ, ಮಕ್ಕಳಿಗೆ ಗಿಫ್ಟ್ ಕೊಡಿಸ್ತಾರೆ. ನೋಡ್ರಿ ಇವರು ಗಿಫ್ಟ್ ಕೊಡ್ತಾ ಇದ್ದಾರೆ. ಸ್ವೀಟು ಅಂದರೆ ಚಾಕ್ಲೇಟು, ಇಲ್ಲ ಸ್ಲೇಟು, ರಬ್ಬರು, ಪೆನ್ಸಿಲು ಈ ಥರ. ಆಮೇಲೆ ಅದೆಲ್ಲ ಮುಗ್ದಾದ ತಕ್ಷಣ ನಾವು ಪ್ರಸಾದ ಕೌಂಟ್ರಿಗೆ ಹೋಗ್ಬೇಕು. ಒಂದು ಚೀಟಿ ಇರುತ್ತಲ್ಲ, ಆ ಚೀಟಿ ತಗೊಂಡೋಗಿ ಕೊಟ್ಟರೆ ಅವ್ರು ಪ್ರಸಾದ ಕೊಡ್ತಾರೆ.